100 ಜನರಲ್ಲಿ ಎಷ್ಟು ಜನ ಮ್ಯಾಸ್ಟರ್ಬೇಷನ್ ಮಾಡ್ತಾರೆ ಗೊತ್ತಾ? 70-80 ಅಲ್ಲ, ಬಹುತೇಕ ಎಲ್ಲ ಮೆನ್ ಆ್ಯಂಡ್ ವಿಮೆನ್ ತಮ್ಮ ಜೀವನದ ಯಾವುದೋ ಒಂದು ಟೈಮಲ್ಲಿ ಇದನ್ನು ಮಾಡೇ ಮಾಡ್ತಾರೆ. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಮಾಯೋ ಕ್ಲಿನಿಕ್ ಇಂತಹ ದೊಡ್ಡ ದೊಡ್ಡ ಮೆಡಿಕಲ್ ಸಂಸ್ಥೆಗಳೇ ಹೇಳೋ ಮಾತು. ಆದರೆ ಕೆಲವು ವಿಡಿಯೋಸ್ ನೋಡಿದ್ರೆ ಒಬ್ಬರು ಹೇಳ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ, ಇನ್ನೊಬ್ಬರು ಹೇಳ್ತಾರೆ ಇದು ನಿಮ್ಮ ಇಡೀ ಜೀವನನ ಹಾಳು ಮಾಡುತ್ತೆ, ಬ್ರೈನ್ ಡ್ಯಾಮೇಜ್ ಆಗುತ್ತೆ, ದೇಹ ವೀಕ್ ಆಗುತ್ತೆ ಅಂತ. ಈ ಎರಡು ಮಾತಿನ ಮಧ್ಯೆ ಸಿಗಾಕೊಂಡು ಎಷ್ಟೋ ಜನ ಸುಮ್ಮನೆ ಗಿಲ್ಟಲ್ಲಿ ಭಯದಲ್ಲಿ ಬದುಕ್ತಿದ್ದಾರೆ. ಸ್ಕೂಲ್ ಕಾಲೇಜಲ್ಲಿ ಇರೋ ಹುಡುಗ ಹುಡುಗಿರು ಫೋನಲ್ಲಿ ಒಂದು ವಿಡಿಯೋ ನೋಡಿ ಇಡೀ ರಾತ್ರಿ ನಿದ್ದೆ ಇಲ್ಲದೆ ನನಗೇನೋ ಆಗೋಯ್ತು ಅಂತ ಭಯ ಪಡ್ತಿದ್ದಾರೆ. ಇವತ್ತು ನಾನು ಹೇಳೋದು ಯಾವುದೋ ಡೈಲಾಗ್ಸ್ ಅಲ್ಲ, ಸೈನ್ಸ್ ಏನು ಹೇಳುತ್ತೋ ಅದನ್ನು ಸ್ಟ್ರೈಟಾಗಿ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಪ್ರತಿ ಪಾಯಿಂಟ್ ಸಹ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಮೊದಲು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೆಕ್ಷುವಲ್ ಡಿಸೈರ್ ಅನ್ನೋದು ಪ್ರಕೃತಿ ಎಲ್ರಿಗೂ ಕೊಟ್ಟಿರೋ ವಿಷಯ. ಇದು ತಪ್ಪೂ ಅಲ್ಲ, ಪಾಪನೂ ಅಲ್ಲ. ಹಸಿವಾದಾಗ ಊಟ ಮಾಡೋ ಹಾಗೆ, ಬಾಯಾರಿಕೆ ಆದಾಗ ನೀರು ಕುಡಿಯೋ ಹಾಗೆ ಇದನ್ನು ಒಂದು ನ್ಯಾಚುರಲ್ ಬಯಾಲಜಿಕಲ್ ಪ್ರಾಸೆಸ್. ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಅಂದರೆ ಟೆಸ್ಟೋಸ್ಟಿರೋನ್, ಈಸ್ಟ್ರೋಜನ್ ಇಂತಹ ಡಿಸೈರ್ನ ಸೃಷ್ಟಿ ಮಾಡುತ್ತೆ. ಇದು ಟೀನೇಜಲ್ಲಿ ಶುರುವಾಗುತ್ತೆ, ವಯಸ್ಸಾಗ್ತಾ ಆಗ್ತಾ ಬದಲಾಗ್ತಾ ಹೋಗುತ್ತೆ. ಮ್ಯಾಸ್ಟರ್ಬೇಷನ್ ಅನ್ನೋದು ಈ ಡಿಸೈರ್ನ ಸೇಫಾಗಿ ಯಾರಿಗೂ ಹಾನಿಯಾಗದೆ ಮಾಡೋ ಒಂದು ದಾರಿ. ಇದನ್ನು ಮಾಡಿದ್ರೆ ಬ್ಲೈಂಡ್ ಆಗಲ್ಲ, ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಬರಲ್ಲ, ಮದುವೆ ಆದಮೇಲೆ ಪ್ರಾಬ್ಲಮ್ ಆಗುತ್ತೆ, ಮೈ ಮೇಲೆ ಕೂದಲು ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅನ್ನೋದೆಲ್ಲ ಮಿತ್ಸ್, ಫ್ಯಾಕ್ಟ್ಸ್ ಅಲ್ಲ. ಇವೆಲ್ಲ ಹಳೆ ಕಾಲದ ಯಾವುದೇ ಆಧಾರ ಇಲ್ಲದೆ ಇರೋ ಮಾತುಗಳು, ಇವತ್ತಿಗೂ ಜನರ ತಲೆಯಲ್ಲಿ ಕೂತ್ಕೊಂಡಿದೆ ಅಷ್ಟೇ. ಇವಾಗ ಒಂದೊಂದೇ ಮಿತ್ಸ್ನ ಬ್ರೇಕ್ ಮಾಡ್ತಾ ಹೋಗೋಣ. ಮಿತ್ ನಂಬರ್ 1, ಇದನ್ನು ಮಾಡಿದ್ರೆ ದೇಹದ ಒಳಗೆ ಬ್ಲಡ್ ವೆಸಲ್ಸ್ ಒಡೆದೋಗುತ್ತೆ, ಇಂಜುರಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೇನೂ ಇಲ್ಲ. ನಾರ್ಮಲ್ ಆಗಿ ಅತಿಯಾಗಿ ಮಾಡದೇ ಇದ್ದರೆ ಇದರಿಂದ ಯಾವುದೇ ಪರ್ಮನೆಂಟ್ ಫಿಸಿಕಲ್ ಡ್ಯಾಮೇಜ್ ಆಗಲ್ಲ. ಹೌದು, ಡ್ರೈ ಆಗಿ ಹಾರ್ಡಾಗಿ ಪದೇ ಪದೇ ಫೋರ್ಸ್ಫುಲ್ಲಿ ಮಾಡಿದ್ರೆ ಸ್ಕಿನ್ ಇರಿಟೇಷನ್ ಆಗ್ಬೋದು, ರೆಡ್ನೆಸ್ ಬರ್ಬೋದು. ಅದು ಕಾಮನ್ ಫ್ರಿಕ್ಷನಿಂದ ಆ ರೀತಿ ಆಗುತ್ತೆ. ನಮ್ಮ ದೇಹದಲ್ಲಿ ಎಲ್ಲಾದರೂ ಪದೇ ಪದೇ ರಬ್ ಮಾಡಿದ್ರೆ ಆಗೋ ಅಂಥ ಸಾಮಾನ್ಯವಾದ ಪ್ರಕ್ರಿಯೆ ಅಷ್ಟೇ. ಇದನ್ನ ಬಿಟ್ಟು ಒಳಗಿನ ಅಂಗ ಹಾಳಾಗುತ್ತೆ ಅನ್ನೋ ಥರದ ಮಾತು ಯಾವುದೇ ಮೆಡಿಕಲ್ ಜರ್ನಲಲ್ಲಿ ಇಲ್ಲ. ಮಿತ್ ನಂಬರ್ 2, ಇದನ್ನು ಮಾಡಿದ್ರೆ ಬ್ರೈನ್ ಡ್ಯಾಮೇಜ್, ಮೆಂಟಲ್ ಡಿಸಾರ್ಡರ್, OCD ಬರುತ್ತೆ ಅಂತ ಹೇಳ್ತಾರೆ. ಮ್ಯಾಸ್ಟರ್ಬೇಷನ್ ಮಾಡೋ ಒಂದೇ ಕಾರಣದಿಂದ OCD ಬರಲ್ಲ ಅಂತ ಸೈಕ್ಯಾಟ್ರಿ ಸೈನ್ಸ್ ಕ್ಲಿಯರ್ ಆಗಿ ಹೇಳುತ್ತೆ. OCD ಅನ್ನೋದು ಬ್ರೈನ್ ಕೆಮಿಸ್ಟ್ರಿ, ಜೆನೆಟಿಕ್ಸ್, ಆಂಗ್ಸೈಟಿ ಇಂತಹ ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಬರೋ ಕಾಂಪ್ಲೆಕ್ಸ್ ಕಂಡೀಷನ್. ಅದಕ್ಕೆ ವರ್ಷಗಟ್ಟಲೆ ರಿಸರ್ಚ್ ಆಗಿದೆ. ಇದನ್ನು ಸುಮ್ಮನೆ ಮ್ಯಾಸ್ಟರ್ಬೇಷನ್ ಮೇಲೆ ಹಾಕೋದು ತಪ್ಪು ಆ್ಯಂಡ್ ಡೇಂಜರಸ್ ಕೂಡ. ಯಾಕಂದರೆ ನಿಜವಾಗ್ಲೂ OCD ಇರೋ ಜನ ಸರಿಯಾದ ಟ್ರೀಟ್ಮೆಂಟ್ ಬಿಟ್ಟು ತಪ್ಪು ಕಾರಣ ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ತಾರೆ. ಮಿತ್ ನಂಬರ್ 3, ಇದನ್ನು ಮಾಡಿದ್ರೆ ಮದುವೆ ಆದಮೇಲೆ ಸಂಬಂಧ ಹಾಳಾಗುತ್ತೆ, ಬೇಗ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಕಂಪ್ಲೀಟಾಗಿ ಸುಳ್ಳೂ ಅಲ್ಲ, ಅದರ ಇಡೀ ಸತ್ಯನೂ ಅಲ್ಲ. ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ಗೆ ಮುಖ್ಯವಾದ ಕಾರಣ ಆಂಗ್ಸೈಟಿ, ಸ್ಟ್ರೆಸ್, ಪಾರ್ಟ್ನರ್ ಜೊತೆ ಇರೋ ಕಂಟ್ರೋಲ್ ಲೆವೆಲ್, ಕೆಲವೊಮ್ಮೆ ಹಾರ್ಮೋನಲ್ ಇಶ್ಯೂ ಆಗಿರ್ಬೋದು. ಮ್ಯಾಸ್ಟರ್ಬೇಷನ್ ಒಂದೇ ಕಾರಣ ಅಲ್ಲ. ಒಳ್ಳೆ ಸಂಬಂಧ, ಒಳ್ಳೆ ಕಮ್ಯುನಿಕೇಷನ್, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಇದ್ದರೆ ಇದು ಪ್ರಾಬ್ಲಮ್ ಆಗಲ್ಲ. ವಾಸ್ತವ ಅಂದರೆ ಎಷ್ಟೋ ಸಂಬಂಧ ಹಾಳಾಗೋದು ಮ್ಯಾಸ್ಟರ್ಬೇಷನ್ನಿಂದ ಅಲ್ಲ, ಬದಲಿಗೆ ಒಬ್ಬರಿಗೊಬ್ಬರ ಮಧ್ಯೆ ಮಾತಾಡದೇ ಇರೋದ್ರಿಂದ. ಮಿತ್ ನಂಬರ್ 4, 70-80% ಜನ ಮಾಡ್ತಿದ್ದಾರೆ ಅಂದರೆ ಅದು ಡೇಂಜರಸ್, ಅದು ಒಂದು ಎಪಿಡೆಮಿಕ್ ಅಂತ ಹೇಳ್ತಾರೆ. ಇಲ್ಲ, ಇದು ಆಪೋಸಿಟ್ ಆಗಿ ಹೇಳುತ್ತೆ. ಇಷ್ಟು ಜನ ಮಾಡ್ತಿದ್ದಾರೆ ಅಂದರೆ ಅದು ಎಷ್ಟು ಕಾಮನ್, ಎಷ್ಟು ನಾರ್ಮಲ್ ಅಂತ ಗೊತ್ತಾಗುತ್ತೆ. ಪ್ರಪಂಚದ ಎಲ್ಲ ಆರೋಗ್ಯ ಸಂಸ್ಥೆಗಳು ಇದನ್ನು ನಾರ್ಮಲ್ ಸೆಕ್ಷುವಲ್ ಬಿಹೇವಿಯರ್ ಅಂತಲೇ ಹೇಳುತ್ತೆ. ಕೆಲವು ಸಲ ಇದನ್ನು ಒಂದು ಹೆಲ್ದಿ ಸ್ಟ್ರೆಸ್ ರಿಲೀಸ್ ಅಂತಲೂ ಹೇಳ್ತಾರೆ. ಮಿತ್ ನಂಬರ್ 5, ಈ ಒಂದು ಸಾಮಾನ್ಯವಾದ ಭಯ ಎಲ್ರಿಗೂ ಇರುತ್ತೆ. ಇದನ್ನ ಮಾಡಿದ್ರೆ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಮೆಮೊರಿ ಲಾಸ್ ಆಗುತ್ತೆ, ಎಕ್ಸಾಮಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಅಂತ. ಇದಕ್ಕೂ ಯಾವುದೇ ಸೈಂಟಿಫಿಕ್ ಪ್ರೂಫ್ ಇಲ್ಲ. ಕಾನ್ಸಂಟ್ರೇಷನ್ ಕಡಿಮೆ ಆಗೋದಕ್ಕೆ ಕಾರಣ ನಿದ್ದೆ ಕಡಿಮೆ ಮಾಡೋದ್ರಿಂದ, ಫೋನ್ ಹೆಚ್ಚಾಗಿ ಯೂಸ್ ಮಾಡೋದು, ಸ್ಟ್ರೆಸ್, ಸರಿಯಾದ ಊಟ ಇಲ್ಲದೆ ಇರೋದು ಇವೆಲ್ಲ ಇರ್ಬೋದು. ಆದರೆ ಮ್ಯಾಸ್ಟರ್ಬೇಷನ್ ಒಂದೇ ಇದಕ್ಕೆ ಕಾರಣ ಅಂತ ಹೇಳೋಕ್ಕಾಗಲ್ಲ. ವಾಟ್? ಇಷ್ಟು ದಿನ ಮ್ಯಾಸ್ಟರ್ಬೇಟ್ ಮಾಡಬೇಡಿ, ಅದು ಜೀವನನ ತುಂಬ ಕೆಟ್ಟದಾಗಿ ಹಾಳು ಮಾಡುತ್ತೆ ಅಂತ ಎಷ್ಟೋ ವಿಡಿಯೋ ಮಾಡಿದ್ದೀರಾ. ಇವಾಗ ಅದಕ್ಕೆ ಆಪೋಸಿಟಾಗಿ ಮ್ಯಾಸ್ಟರ್ಬೇಟ್ ಮಾಡಿದ್ರೂ ಏನೂ ಆಗಲ್ಲ, ಅದು ಮಿತ್ ಅಂತ ಹೇಳ್ತಿದ್ದೀರಾ. ಇದು ಹೇಗೆ ಸಾಧ್ಯ ಅಂತ ಶಾಕ್ ಆಗ್ತಿದ್ದೀರಾ? ನಾನು ಇವಾಗ ಹೇಳ್ತಿರೋದು ಒಂದೇ, ಇಷ್ಟು ದಿನ ಹೇಳಿದ್ದು ಒಂದೇ. ಹೇಗೆ ಗೊತ್ತಾ? ನಾವು ನಮ್ಮ ಲೈಫಲ್ಲಿ ಯಾವ ವಿಷಯವನ್ನು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಯಾವುದೇ ಕೆಲಸ ಇರಲಿ, ಊಟ ಇರಲಿ, ಫೋನ್ ಸ್ಕ್ರಾಲಿಂಗ್ ಇರಲಿ, ಮ್ಯಾಸ್ಟರ್ಬೇಷನ್ ಇರಲಿ. ಆದರೆ
ಅವೆಲ್ಲ ಕಂಪಲ್ಸಿವ್ ಆದಾಗ, ಅಂದರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ದಿನ ಪದೇ ಪದೇ ಓದೋದನ್ನು ಬಿಟ್ಟು, ಕೆಲಸನ ಬಿಟ್ಟು, ಫ್ರೆಂಡ್ಸ್ ಫ್ಯಾಮಿಲಿನ ಬಿಟ್ಟು ಇದರ ಬೆನ್ನ ಹಿಂದೆ ಬಿದ್ದರೆ ಅಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ. ಇದಕ್ಕೆ ರಿಯಲ್ ಟರ್ಮ್ ಇದೆ, ಕಂಪಲ್ಸಿವ್ ಸೆಕ್ಷುಯಲ್ ಬಿಹೇವಿಯರ್ ಅಂತ. ಇದು ಬರೋದು ಮ್ಯಾಸ್ಟರ್ಬೇಷನಿಂದ ಅಲ್ಲ, ಬದಲಿಗೆ ಇದರ ಬಗ್ಗೆ ಇರೋ ಸ್ಟ್ರೆಸ್, ಲೋನ್ಲಿನೆಸ್, ಬೇಜಾರು ಅಥವಾ ಎಕ್ಸೆಸಿವ್ ಪಾರ್ನ್ ಕನ್ಸಂಪ್ಷನಿಂದ ಬರುತ್ತೆ. ಇವತ್ತಿನ ಕಾಲದಲ್ಲಿ ಎಲ್ಲರ ಹತ್ರನೂ ಇಂಟರ್ನೆಟ್ ಇದೆ, ಪ್ರತಿಯೊಬ್ಬರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಇದೊಂದೇ ಕಾರಣಕ್ಕೆ ಈ ಪ್ಯಾಟರ್ನ್ ತುಂಬ ಜನರಲ್ಲಿ ಬೆಳೀತಾ ಇದೆ. ಸೈನ್ಸ್ ಕ್ಲಿಯರ್ ಆಗಿ ಹೇಳುತ್ತೆ, ಸಮಸ್ಯೆ ಇರೋದು ಆ್ಯಕ್ಟಲ್ಲಿ ಅಲ್ಲ, ಸಮಸ್ಯೆ ಇರೋದು ಪ್ಯಾಟ್ರನಲ್ಲಿ ಅಂತ. ಸೊ ನಿಮ್ಮನ್ನ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ, ಇದು ನಿಮ್ಮ ದಿನಚರಿ ಕೆಲಸಗಳಿಗೆ ಅಡ್ಡ ಬರ್ತಿದೆಯಾ? ಇದರ ಬಗ್ಗೆ ಯೋಚನೆನ ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗ್ತಿಲ್ವಾ? ಬೇಡ ಅಂದರೂ ಪದೇ ಪದೇ ಮಾಡ್ತಿದ್ದೀರಾ? ಇದನ್ನು ಬಿಟ್ಮೇಲೆ ತೀವ್ರ ಗಿಲ್ಟ್ ಅಥವಾ ಬೇಜಾರಾಗ್ತಿದೆಯಾ? ಕಾಲೇಜ್ ಅಥವಾ ಆಫೀಸ್ ಟಾಯ್ಲೆಟ್ಗೆ ಹೋಗಿ ಇದನ್ನ ಮಾಡದೇ ಇರೋಕ್ಕೆ ಆಗದೆ ಕೆಲಸಕ್ಕೆ, ಸ್ಟಡೀಸ್ಗೆ ತೊಂದರೆ ಆಗ್ತಿದೆಯಾ? ಈ ಪ್ರಶ್ನೆಗಳಿಗೆ ಹೌದು ಅಂತ ಆನ್ಸರ್ ಜಾಸ್ತಿ ಬಂದರೆ ಅದು ನಿಜವಾಗ್ಲೂ ಸೈಕಾಲಜಿಸ್ಟ್ ಅಥವಾ ಕನ್ಸಲರ್ ಜೊತೆ ಮಾತಾಡಬೇಕಾದ ವಿಷಯ, ನಾಚಿಕೆ ಪಟ್ಕೊಳ್ಬೇಕಾದ ವಿಷಯ ಅಲ್ಲ, ಹೆಲ್ಪ್ ತಗೊಳ್ಬೇಕಾದ ವಿಷಯ. ಇಲ್ಲಿ ಒಂದು ಮುಖ್ಯವಾದ ಮಾತು ಹೇಳಬೇಕು, ಎಷ್ಟೋ ಜನ ಫಿಸಿಕಲ್ ಪ್ರಾಬ್ಲಮಿಂದ ಅಲ್ಲ, ಬದಲಿಗೆ ಗಿಲ್ಟ್ ಮತ್ತು ಶೇಮಿಂದ ಜಾಸ್ತಿ ಸಫರ್ ಆಗ್ತಿದ್ದಾರೆ. ನಾನೇನೋ ಕೆಟ್ಟ ಕೆಲಸ ಮಾಡ್ತಿದ್ದೀನಿ, ನನಗೇನೋ ತಪ್ಪಾಗಿದೆ, ನಾನು ವೀಕ್, ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋ ಮನುಷ್ಯ ಅಂತ ತಲೆಯಲ್ಲಿ ಹಾಕ್ಕೊಂಡಿರ್ತಾರೆ. ಈ ನೆಗೆಟಿವ್ ಥಾಟ್ ಪ್ಯಾಟ್ರನ್ನಿಂದನೇ ಆ್ಯಂಗ್ಸೈಟಿ, ಡಿಪ್ರೆಷನ್ ಥರದ ಸಿಂಪ್ಟಮ್ಸ್ ಬರೋದು ಜಾಸ್ತಿ ಆಗುತ್ತೆ. ನೀವು ಮಾಡೋ ಆ ಆ್ಯಕ್ಟಿಂದ ಅಲ್ಲ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಹುಡುಗ ದಿನ ರಾತ್ರಿ ಮಲ್ಗೋ ಮುಂಚೆ ಇದನ್ನು ಮಾಡಿಕೊಂಡು ಮಾರನೇ ದಿನ ಪೂರ್ತಿ ತಾನೇ ತನ್ನ ಬಗ್ಗೆ ಕೆಟ್ಟಾಗಿ ಯೋಚನೆ ಮಾಡಿಕೊಂಡು ದೇವ್ರ ಹತ್ರ ಕ್ಷಮೆ ಕೇಳಿಕೊಂಡು ಅದನ್ನೇ ಪ್ರತಿದಿನ ಮುಂದುವರಿಸ್ಕೊಂಡು ಹೋಗ್ತಿದ್ರೆ ಆ ಹುಡುಗನ ಸಮಸ್ಯೆ ಆ್ಯಕ್ಟಲ್ಲಿ ಅಲ್ಲ, ಆ ಹುಡುಗನ ಸಮಸ್ಯೆ ಆ ಗಿಲ್ಟ್ ಸೈಕಲಲ್ಲಿ. ಸೋಷಿಯಲ್ ಮೀಡಿಯಾ ಫೇಕ್ ಇನ್ಫಾರ್ಮೇಷನ್ ಕೊಡೋ ವೀಡಿಯೋಸ್ಗಳು ಈ ಶೇಮ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಯಾಕಂದರೆ ಭಯ ಹುಟ್ಟಿಸೋ ಕಂಟೆಂಟ್ಗೆ ವ್ಯೂಸ್ ಜಾಸ್ತಿ ಸಿಗುತ್ತೆ, ಸತ್ಯ ಹೇಳೋ ಕಂಟೆಂಟ್ಗೆ ಅಷ್ಟು ಅಟೆನ್ಷನ್ ಸಿಗಲ್ಲ. ಇವಾಗ ಪಾರ್ನ್ ಕನ್ಸಂಪ್ಷನ್ ಬಗ್ಗೆ ನೋಡಿದ್ರೆ ಮಾಸ್ಟರ್ಬೇಷನ್ ಸಮಸ್ಯೆ ಅಲ್ಲದಿದ್ರೂ ಎಕ್ಸೆಸಿವ್ ಪಾರ್ನ್ ಕನ್ಸಂಪ್ಷನ್ ನಿಜವಾಗ್ಲೂ ಒಂದು ಸಮಸ್ಯೆ ಆಗ್ಬೋದು. ಯಾಕಂದರೆ ಬ್ರೈನ್ಗೆ ಪದೇ ಪದೇ ಹೊಸ ಹೊಸ ಸ್ಟಿಮ್ಯುಲೇಷನ್ ಬೇಕಾಗುತ್ತೆ, ಅದೇ ಒಂದು ಲೂಪ್ ಆಗಿಬಿಡ್ಬೋದು. ಇದರಿಂದ ನಿಜ ಜೀವನದ ಪಾರ್ಟ್ನರ್ ಜೊತೆ ಇಂಟಿಮೆಸಿಯಲ್ಲಿ ಕಷ್ಟ ಆಗಬಹುದು ಅಂತ ಕೆಲವು ಸ್ಟಡೀಸ್ ಹೇಳುತ್ತೆ. ಒಂದು ವೇಳೆ ನೀವು ಇದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತ ಅನಿಸಿದ್ರೆ ಸ್ಲೋ ಆಗಿ ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಡಿಜಿಟಲ್ ಡಿಟಾಕ್ಸ್ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ, ಬೇರೆ ಹಾಬಿಗಳಲ್ಲಿ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ. ಇವೆಲ್ಲ ಚಿಕ್ಕ ಚಿಕ್ಕ ಸ್ಟೆಪ್ಸ್, ಆದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸಿಂಪಲ್ಲಾಗಿ ಈ 3 ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಒಂದು, ಇದು ಒಂದು ನಾರ್ಮಲ್ ಹ್ಯೂಮನ್ ಬಿಹೇವಿಯರ್, ಇದಕ್ಕೆ ನೀವು ನಾಚಿಕೆ ಪಡೋ ಅಗತ್ಯ ಇಲ್ಲ. ಇದು ನಿಮ್ಮ ಶಕ್ತಿನ ಹೀಳ್ಕೊಳ್ಳಲ್ಲ, ನಿಮ್ಮ ಫ್ಯೂಚರ್ನ ಹಾಳು ಮಾಡಲ್ಲ, ಅಂಟಿಲ್ ಅನ್ಲೆಸ್ ಅದು ಮಾಡಿರೇಷನಲ್ಲಿ ಇರೋವರೆಗೂ. ಎರಡನೇದು, ನಿಮ್ಮ ಲೈಫ್, ಸ್ಟಡೀಸ್, ಕೆಲಸ, ರಿಲೇಷನ್ಶಿಪ್ ಇದಕ್ಕೆ ಇದು ಅಡ್ಡ ಬರ್ತಿದ್ರೆ ಮಾತ್ರ ಅದೊಂದು ಪ್ಯಾಟ್ರನ್ ಇಶ್ಯೂ. ಅದಕ್ಕೆ ಪ್ರೊಫೆಷನಲ್ಸ್ನ ಹೆಲ್ಪ್ ತಗೊಳ್ಳಿ, ಒಬ್ಬೊಬ್ಬರೇ ಫೈಟ್ ಮಾಡಬೇಡಿ. ಮೂರನೇದು, ಎಕ್ಸೆಸಿವ್ ಪಾರ್ನ್ ಕನ್ಸಂಪ್ಷನ್ ನಿಜವಾಗ್ಲೂ ಒಂದು ರಿಸ್ಕ್ ಫ್ಯಾಕ್ಟರ್, ಅದರ ಬಗ್ಗೆ ಕಾನ್ಷಿಯಸ್ ಆಗಿರಿ. ಅದಕ್ಕೆ ಸೊಲ್ಯೂಷನ್ ಅವೇರ್ನೆಸ್ ಮತ್ತು ಆರೋಗ್ಯಕರ ಹ್ಯಾಬಿಟ್ಸ್. ಕೊನೆ ಮಾತು ಇಷ್ಟೇ, ನಿಮ್ಮ ದೇಹ, ನಿಮ್ಮ ಮನಸ್ಸಿನ ಬಗ್ಗೆ ಸರಿಯಾದ ಇನ್ಫಾರ್ಮೇಷನ್ ಇರೋದು ನಿಮ್ಮ ಹಕ್ಕು. ಭಯ ಹುಟ್ಟಿಸೋ ಫೇಕ್ ಸ್ಟೋರಿ ನಂಬಿಕೊಂಡು ಗಿಲ್ಟಲ್ಲಿ ಬದುಕೋದು ಅಗತ್ಯ ಇಲ್ಲ. ನಿಮ್ಮ ಸುತ್ತಮುತ್ತ ಇರೋ ಜನ, ಫ್ರೆಂಡ್ಸ್, ಫ್ಯಾಮಿಲಿಯಲ್ಲಿ ಯಾರಾದರೂ ಈ ವಿಷಯದ ಬಗ್ಗೆ ತಪ್ಪಾದ ಇನ್ಫಾರ್ಮೇಷನಿಂದ ಭಯ ಪಡ್ತಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೈನ್ಸ್ ಏನು ಹೇಳುತ್ತೋ ಅದನ್ನು ಕೇಳಿ, ಬ್ಯಾಲೆನ್ಸ್ಡಾಗಿ ಬದುಕಿ. ಮೋರ್ ಓವರ್ ನಿಮ್ಮ ದೇಹದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾವುದೇ ವಿಷಯ ಅಡಿಕ್ಷನ್ನ ಲೆವೆಲ್ಗೆ ಹೋದರೆ ಅದು ಪ್ರಾಬ್ಲಮಲ್ಲೇ ಎಂಡ್ ಆಗುತ್ತೆ ಅನ್ನೋದು ಸಹ ಗೊತ್ತಿರಲಿ. ಇನ್ ಕೇಸ್ ಹಾಗೆ ಅಡಿಕ್ಟ್ ಆಗಿದ್ದರೆ ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ತುಂಬ ವೀಡಿಯೋಸ್ನ ಮಾಡಿದ್ದೀನಿ, ಮಿಸ್ ಮಾಡದೆ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪುಷ್ಪ ಪ್ರಸಂಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈ ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್, ಹೈಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.